ಚಿಂಕು, ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಶುಭ ಮುಂಜಾನೆ. ಚಿಂಕು, ಎಲ್ಲಿಗೆ ಬಂದಿದ್ದೀವಿಪ್ಪ? ಯಾವ ಗುಡಿಗೆ ಬಂದಿದ್ದೀವಿ? ಮಹಾದೇವನ ಗುಡಿಗೆ ಬಂದಿದ್ದೀವಿ. ನೋಡಿ, ದೇವಸ್ಥಾನ ಬಂದಿದ್ದೀವಿ. ದೇವಸ್ಥಾನ ಬಂದು ಒಂದು ಆಶೀರ್ವಾದ ತಗೊಂಡು ಕೈ ಮುಗಿದು ಬೈಕ್ ಮೇಲಿದ್ದೀವಿ. ಚಿಂಕು ಹೋಗೋಣ ಅಂತ ಇದ್ದ, ಸೊ ಅದಕ್ಕೆ ಬೈಕ್ ಮೇಲಿದ್ದೀವಿ. ಇವತ್ತು ಹೋಗಬೇಕು ಮನೆ ಕಡೆ, ಹೋಗಿ ಮತ್ತೆ ಏನಿದೆ ದಿನಚರಿ ನೋಡಬೇಕು. ಹಾಂ, ಹೋಗಮ್ಮ. ಹೋಗಮ್ಮ. ಮತ್ತು ಇನ್ನೇನು ಸಮಾಚಾರ ಜನಗಳೇ ಎಲ್ಲರದ್ದು? ಏನು ಮಾಡ್ತಾಯಿದ್ದೀರಿ? ನಮ್ದಂತರೂ ಈ ಥರ ದಿನಚರಿ ನಡೀತಾ ಇದೆ. ಏನು ಮಾಡಬೇಕು ಏನಿಲ್ಲ, ಒಂದು ಎಲ್ಲ ದೇವರಿಚ್ಛೆ, ನಮ್ಮ ಕೈಯಲ್ಲೇನೂ ಇಲ್ಲ, ಎಲ್ಲ ಆಗ್ತಾ ಇರುತ್ತೆ. ಬನ್ನಿ ನೋಡೋಣ ಇವತ್ತಿನ ದಿವಸ ಹೇಗಿರುತ್ತೆ, ಏನು ಮಾಡ್ತೀವಿ ಎಲ್ಲ ತಿಳಿಸ್ಕೊಡ್ತೀವಿ. ಹೋಗೋಣ. धूप से निकल के छाँव से निकल के बन गए हो तुम मेरी दुआ, दुनिया भुला के तुझसे मिला हूँ, निकली है दिल से ये दुआ. ಚಿಂಕು, ಏನು ಮಾಡ್ತಾ ಇದೀಯಾ? ಇಷ್ಟೊತ್ತು ಏನು ಮಾಡಿದೆ ನೋಡಿ? ನಮ್ಮ ಚಿಂಕು ನೋಡಿ, ಮಾರ್ನಿಂಗಿಂದ ಊಟ ಮಾಡಿ ಯಾವಾಗಿಂದ ಟಿ ವಿ ನೋಡ್ತಾ ಇದ್ದಾನೆ. ನಿಂಗೆ ಕೋಚಿಂಗ್ ಹಾಕರಿ? ಕೋಚಿಂಗ್ ಹೋಗ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ ಅಂದೆ. ಸ್ಕೂಲ್ಗೆ ಹೋಗಲ್ವಾ? ಕೋಚಿಂಗ್ ಹೋಗ್ತೀಯಾ? ಸರಿ, ಕೋಚಿಂಗ್ ಹಾಕ್ತೀನಿ. ಮಾರ್ನಿಂಗಿಂದ ಏನು ಊಟ ಮಾಡಿದೆ ನೀನು? ಇಲ್ಲಿ ನೋಡು ಹುಡುಗ, ನೋಡೋಕೆ ರೆಡಿ ಇಲ್ಲ. ಇಲ್ಲಿ ಮಸ್ತಾನ್ ಆರ್ಟ್ಸ್ ಬಂದಿದ್ದೀವಿ. ಮಾಸ್ಟರ್ ಆರ್ಟ್ಸ್ ಏನಂದರೆ, ಬೈಕ್ ಮೇಲೆ ಇಲ್ಲಿ ಸೈಡ್ಗೆ ಸ್ಟಿಕ್ಕರ್ ಹಾಕ್ಸೋಣ, ಒಂದು ಯೂಟ್ಯೂಬ್ ನಮ್ಮ ಚಾನಲ್ದು ಅಂತ ಹೆಸರು ಹಾಕೋಣ ಅಂತ ಬಂದಿದ್ದೀವಿ. ನೋಡಿ, ಇಲ್ಲಿ ಅವರು ಅಣ್ಣವ್ರು ಬರ್ತಾಯಿದ್ದಾರೆ. ಅಣ್ಣವ್ರು ಬಂದು ಫುಲ್ಲು ಕ್ಲೀನ್ ಮಾಡಿ ಈ ಜಾಗದಲ್ಲಿ ಹಾಕ್ಸ್ತಾಯಿದ್ದೀವಿ. ಮಾಸ್ಟರ್ ಆರ್ಟ್ಸ್ ಬಸವ ಕಲ್ಯಾಣದಲ್ಲಿ ನೋಡಿ, ನಮ್ಮ ಫ್ರೆಂಡ್ ಕೂತ್ಕೊಂಡಿದ್ದಾರೆ ರಾಮ್ ಶೆಟ್ಟಿ. ಅಲ್ಲಿ ಬಗಲಲ್ಲಿ ಅವ್ರ ಅಣ್ಣವರು ಮಾಸ್ಟರ್ ಆರ್ಟ್ಸ್ ಓನರು. ಇಲ್ಲಿ ಬಾಲಾಜಿಯವರು ಎಲ್ಲರೂ ಕೂತ್ಕೊಂಡು ಇದಾಗ್ತಾಯಿದೆ, ರೆಡಿ ಆಗ್ತಾಯಿದೆ. ನಮ್ಮದು ಸ್ಟಿಕ್ಕರ್ ರೆಡಿ ಆಗ್ತಾಯಿದೆ ನೋಡಿ. ಟ್ಯಾಟೋ ಬಿದ್ದಾಗಿದೆ, ಇನ್ನೇನು ಕೆಳಗಡೆ ಹೆಸರು ಬೀಳಬೇಕು. ಅಲ್ಲಿ ಅಣ್ಣವರು ಹೆಸರು ತೆಗಿತಾ ಇದ್ದಾರೆ. ಏನು ಇದು ಮಾಡ್ತಾಯಿದ್ದಾರೆ, ಕರೆಕ್ಟಾಗಿ ಕುಂತಿದೆಯಾ ನೋಡಿ. ಅಣ್ಣವ್ರು ಫುಲ್ ಹೆವಿಯಾಗಿ ತೆಗಿತಾ ಇದ್ದಾರೆ. ಅವು ಏನು ಮಾಡ್ತೀವಿ ಮಗ, ಗರ್ಮಿ ಅಂತಲ್ಲ, ಗರ್ಮಿ ನೋಡಿ. ಅದನ್ನು ಕಟ್ ಮಾಡಿಬಿಟ್ಟು ಆ ಶೇಪಲ್ಲಿ ಅದನ್ನು ಹಿಂಗೆ ಅಂಟಿಸ್ಕೊಂಡು ಅದನ್ನು ಇದು ಮೆತ್ತಿ ಬಿಡ್ತಾರಲ್ಲಿ ನೋಡಿ, ಅಂಟಿಸ್ತಾ ಇದ್ದಾರೆ. ಹಾಂ, ಥೋड़ा ऊपर लगो भैया चलता. हाँ हाँ, लेवल है भैया. ಹಾಂ, ಬರೋಬರ ನೋಡಿ. ಹೆಸರೊಂದು ಮೆಚ್ಚಿದ್ದೀವಿ, ಹೆಸರು ಆಗಿದೆ, ಕ್ಲಿಯರ್ ಆಯಿತು, ಕೆಲಸ ಓಕೆ ಆಯಿತು ನೋಡಿ. ಕ್ಲಿಯರ್ ಓಕೆ ಕಾಣಿಸ್ತಾ ಇದೆ. ಎಲ್ಲ ನೀವು ಹೇಳಿದ್ದು, ಶೆಟ್ಟಿ ಅವ್ರು ಹೇಳಿದರು, ಒಳ್ಳೆಯದಾಗಿ ಓಕೆ ಅಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ. ಓಕೆನಾ? ಗೊತ್ತಿಲ್ಲ, ಬಂದಿದ್ದೀವಿ, ಲೈನಿಗೆ ಕೂತ್ಕೊಂಡಿದ್ದೀವಿ. ಲೈನಲ್ಲಿ ಕೂತ್ಕೊಂಡು ಪಾನಿಪುರಿ ಹೇಳಿದ್ದೀವಿ. ಅಲ್ಲಿ ಮುಂದುಗಡೆ ಪಾನಿಪುರಿ, ಇದು ಕಟ್ಲಿಸ ಏನು ಇದು ಕಚೋರಿ ಹೇಳಿದ್ದಾರೆ. ಕಚೋರಿ ತಿನ್ನೋಕೆ ಕುಂತಿದ್ದೀವಿ ನೋಡಿ. ತ್ರಿಮೂರ್ತಿಗಳು ಲೈನ್ ಇನ್ನೂ ರೆಡಿ ಆಗ್ತಾಯಿದೆ. ರೆಡಿ ಆದಮೇಲೆ ಬಂದ ಮೇಲೆ ತೋರಿಸ್ತೀವಿ ನಮ್ಮ ಬೀಕಲ್ಲಿ ಯಾವ ಥರ ಕಚೋರಿ ಇರುತ್ತೆ. ಕಚೋರಿ ರೆಡಿಯಾಗಿದೆ. ವಿಕ್ಕಿ ಅವರೇ, ಟೇಸ್ಟ್ ಮಾಡಿ ಹೇಳಿ, ಕಚೋರಿ ಹೇಗಾಗಿದೆ? ರಾಮ್ ಶೆಟ್ಟಿ, ಕಚೋರಿ ಹೇಗಾಗಿದೆ? ಅದೇ ಟೇಸ್ಟ್ ಮಾಡ್ತಿದ್ರಲ್ಲಿ ಹೇಗಾಗಿದೆ, ಅದು ತಿಂದ್ಬಿಟ್ಟು ಹೇಳಿ. ಸಖತ್ತಾಗಿದೆಯಾ?
ನಾನೇನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡ್ತೀನಿ. ವಿಕ್ಕಿ ಅವ್ರು ಟೇಸ್ಟ್ ಮಾಡಿದ್ದೆ, ಒಂದು ಅವ್ರ ಬೈಕ್ ಟೇಸ್ಟ್ ಬಂದಿದ್ದೆ, ಒಂದು ಖುಷಿ. ಹೇಗೆ ಏನಾದರೂ ಉಪ್ಪ ಖಾರ ಏನಾದರೂ ಕಡಿಮೆ ಆಗಿದೆ? ತಿಂತಿದ್ದೀವಿ ಅಷ್ಟೇ, ಶುರುವಾಗಿದೆ. ಹಾಂ, ಬನ್ನಿ ತಿಂದ್ಬಿಟ್ಟು ಸಿಗೋಣ. ಚಿಂಕುಂದು ಕಾರಿಂದು ಚಾರ್ಜರ್ ಒಂದು ಕೆಟ್ಟೋಗಿತ್ತು. ಕಾರ್ ಅಂತ ಇದ್ದಾಗ ನೋಡಿ ಧೂಳು ಹಿಡ್ದೋಗಿದೆ ಕಾರ್. ಅವನಿಗೆ ಆಡೋಕ್ಕಂತ ಅವ್ರ ತಂದೆ ತಾಯಿ ಕೊಡಿಸಿದ್ದು. ಅರೌಂಡು 1.5 ವರ್ಷ ಆಯ್ತು, ಇಲ್ಲೇ ಬಿದ್ದಿದೆ ನೋಡಿ, ಫುಲ್ಲು ಧೂಳು ಹಿಡ್ದೋಗಿದೆ. ಅದಕ್ಕೋಸ್ಕರ ಚಾರ್ಜರ್ ಒಂದು ತರಿಸಿದ್ದೀವಿ. ನೋಡೋಣ ಸ್ಟಾರ್ಟ್ ಆಗುತ್ತೋ ಇಲ್ಲ, ಚಾರ್ಜಿಂಗ್ ಹಾಕಿ ನೋಡೋಣ, ತೋರಿಸ್ತೀನಿ ನಿಮಗೆ ಏನಾಗುತ್ತೆ ಏನಿಲ್ಲ. ಅಲ್ಲಿ ಹನುಮಾನ್ ಚಾಲಿಸ ಪಾಠಕ್ಕೋಸ್ಕರ ಎಲ್ಲ ಹುಡುಗರು ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ. ನೋಡಿ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಅಲ್ಲಿ ಕಟ್ಟೆಗೂ ಜನಗಳು ಕೂತ್ಕೊಂಡಿದ್ದಾರೆ, ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ. ಹನುಮಾನ್ ಮಂದಿರ